ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಅತ್ಯಂತ ವಿಶೇಷ ವ್ಯಕ್ತಿ ಇದ್ದಾರೆ. ಅವ್ರು ಯಾರು ಅಂದ್ರೆ ಡಾಕ್ಟರ್ ನಾಗೇಶ್ ಎನ್.ಎಸ್, ಫೌಂಡರ್ ಡೈರೆಕ್ಟರ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಸೈನ್ಸ್ ಅಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್. ಇದು ಇಡೀ ಭಾರತದ ಏಕೈಕ ಇಂಥ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದನ್ನು ಸ್ಥಾಪಿಸಿ ಅದನ್ನ ನಡೆಸ್ಕೊಂಡು ಅದನ್ನ ಬೆಳವಣಿಗೆಗೆ ಮುಂಚೂಣಿಯಲ್ಲಿರುವಂಥವರು ನಾಗೇಶ್ ಅವರು. ಅವರು ಸಿಂಡಿಕೇಟ್ ಮೆಂಬರ್, ಸೆನೆಟ್ ಮೆಂಬರ್ ಆಗಿರೋದ್ರ ಜೊತೆಗೆ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಫ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂಡ್ ಆಲ್ಸೋ ವರ್ಕ್ಡ್ ಇನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಹಾಂಗ್ಕಾಂಗ್ ಆಸ್ ಅ ಫೆಲೋ. ಅಂಡ್ ಅದಾದ್ಮೇಲೆ ಕೂಡ ಅಷ್ಟೇ ಅಲ್ಲ, ಅವರು ಮಾಡಿರುವಂಥ ಕೆಲಸ ಅಗಾಧವಾದಂಥದ್ದು. ಅದರ ಜೊತೆಗೆ ಪ್ರಶಸ್ತಿಗಳು ಬಂದಿರೋ ಸರಮಾಲೆ ಕೂಡ ಹೆಚ್ಚು. ಆದ್ರೆ ಇವತ್ತು ನಾವು ಅವರ ಮಾತಿಗೆ ಹೆಚ್ಚು ಸಮಯ ಕೊಟ್ಟು ಅವರ ಬಗ್ಗೆ ಮಾತಾಡದೆ ಇರೋಣ ಅಂತ ಹೇಳ್ತಾ ಸ್ವಾಗತ ನಾಗೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ತುಂಬಾ ತುಂಬಾ ಸಂತೋಷ. ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಅಗಾಧವಾದ ಸಾಧನೆ ಅಂತ ಮಾಡಿದಂಥವ್ರು ನೀವು. ಆ ಮಿಕ್ಕ ವೈದ್ಯರಿಗೆ ಆದರ್ಶ ಅಂತ ನಾವು ಹೇಳ್ಬೋದು. ಈ ನಮ್ ಗ್ಯಾಸ್ಟ್ರೋ ಎಂಟ್ರಾಲಜಿ ನಮ್ಗೆಲ್ಲ ಅಂತಂದ್ರೆ ನೀವೇ ಆದರ್ಶ. ಜೀರ್ಣಾಂಗ. ಯಾ ನಮ್ಮ ಹೇಳಿ. ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ನಿಮ್ಮ ಹುರುಪು, ನಿಮ್ಮ ಎನರ್ಜಿ ನೋಡೇ ನಾವು ಬೆಳೆದಿದ್ದೀವಿ. ಸೊ ತಾವೇ ನಮಗೆಲ್ಲ ಆದರ್ಶ. ಥ್ಯಾಂಕ್ ಯು ಸರ್. ಈಗ ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂದ್ರೆ ಜೀರ್ಣಾಂಗ ವ್ಯೂಹದ ಅಂಗಗಳು. ಅದರಲ್ಲಿ ಯಾವ್ಯಾವ ಅಂಗಗಳು ಬರುತ್ತೆ ಸರ್? ಅದು ಯಾಕಂತಂದ್ರೆ ಎಷ್ಟೊಂದು ಅವಯವಗಳಿದೆ. ಎಲ್ಲ ಅವಯವಗಳ ವ್ಯೂಹ ಸೇರ್ಕೊಂಡು ನೀವು ಟ್ರೀಟ್ಮೆಂಟ್ ಕೊಡ್ತಾ ಇರೋದ್ರಿಂದ ಕನ್ನಡಿಗರಿಗೆ ಸ್ವಲ್ಪ ತಿಳಿಸಿ ಹೇಳಿ ಸರ್. ಅದೇನಾಗುತ್ತೆ, ಈಗ ಮನುಷ್ಯನ ದೇಹದಲ್ಲಿ ಗ್ಯಾಸ್ಟ್ರೋಂಟ್ರಾಲಜಿ ಅನ್ನೋದು ತುಂಬಾ ದೊಡ್ಡ ವಿಭಾಗ. ಯಾಕಂದ್ರೆ ಹ್ಮ್. ಹಾರ್ಟ್ ತಗೊಂಡ್ರೆ ಬರೀ ಹಾರ್ಟ್ ಒಂದೇ ಆರ್ಗನ್ ಬರುತ್ತೆ. ಹೌದೌದು, ಕಿಡ್ನಿ ಒಂದೇ. ಅಂತ ತಗೊಂಡ್ರೆ ಕಿಡ್ನಿ ಒಂದೇ ಆರ್ಗನ್ ಬರುತ್ತೆ. ಹೌದು. ಈಗ ಗರ್ಭಕೋಶದಂದ್ರೆ ಗರ್ಭಕೋಶದ ಒಂದೇ ಬರುತ್ತೆ. ಹೌದು. ಕಣ್ಣಂದ್ರೆ ಕಣ್ಣು ಒಂದೇ ಬರುತ್ತೆ. ಆದರೆ ಗ್ಯಾಸ್ಟ್ರೋಂಟ್ರಾಲಜಿ ಅಂತ ಹೇಳಿದಾಗ ನಮಗೆ ಫುಡ್ ಪೈಪ್ ಈಸೋಫೆಗಸ್ ಬರುತ್ತೆ, ಹಾ. ಹೊಟ್ಟೆ ಬರುತ್ತೆ, ಹಾ. ಸಣ್ಣ ಕರ್ಳ್ ಬರುತ್ತೆ, ದೊಡ್ಡ ಹ್ಮ್. ಕರ್ಳ್ ಬರುತ್ತೆ, ಲಿವರ್ ಬರುತ್ತೆ, ಹ್ಮ್. ಪ್ಯಾಂಕ್ರಿಯಾಸ್ ಬರುತ್ತೆ, ಹಾ. ಗಾಲ್ ಬ್ಲಾಡರ್ ಬರುತ್ತೆ. ಇಷ್ಟ್ರದ್ದು ಹಾ. ಕಾಯಿಲೆಗಳು ಬರ್ತವೆ, ಮತ್ತು ಹಾ. ಇಷ್ಟ್ರದ್ದು ಕ್ಯಾನ್ಸರ್ಗಳು ಬರ್ತವೆ. ಇಷ್ಟ್ರದ್ದು ಹ್ಮ್. ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್, ಪ್ಯಾಂಕ್ರಿಯಾಸ್ ಟ್ರಾನ್ಸ್ಪ್ಲಾಂಟ್ ಅಂತೆಲ್ಲ ಬರುತ್ತೆ. ಮತ್ತೆ ಹ್ಮ್. ಬೊಜ್ಜು ಕರಗಿಸ್ಲಿಕ್ಕೆ ವೆಯ್ಟ್ ಲಾಸ್ ಬೇರಿಯಾಟ್ರಿಕ್ ಅಂತ ಹೇಳ್ತೀವಲ್ಲ, ಅದು ಕೂಡ ಗ್ಯಾಸ್ಟ್ರೋಂಟ್ರಾಲಜಿಗೆ ಹೌದು ಬರುತ್ತೆ. ಹೌದು ಹೌದು. ಹಾ. ಮತ್ತೆ ಲ್ಯಾಪ್ರೋಸ್ಕೋಪಿ ಅಂತ ಹೇಳ್ತೀವಿ, ಅದು ಕೂಡ ಗ್ಯಾಸ್ಟ್ರೋಂಟ್ರಾಲಜಿಗೆ ಬರುತ್ತೆ. ರೋಬೋಟಿಕ್ ಹ್ಮ್. ಅಂತ ಮೇಜರ್ಲಿ ಗ್ಯಾಸ್ಟ್ರೋಂಟ್ರಾಲಜಿಗೆ ಬರುತ್ತೆ. ಓಕೆ. ಹಾಗಾಗಿ ಇದೊಂದು ತುಂಬ ವಿಸ್ತಾರವಾದ ವಿಭಾಗ. ಹ್ಮ್. ಮತ್ತೆ ಹೆಚ್ಚು ಪರಿಚಿತ ಮತ್ತೆ ಕಮ್ಮಿ ಡಿಪಾರ್ಟ್ಮೆಂಟ್, ದೇಶಾದ್ಯಂತ ತುಂಬ ಕಮ್ಮಿ ಡಿಪಾರ್ಟ್ಮೆಂಟ್ ಇನ್ನು ಇರುವ ವಿಭಾಗ. ಹ್ಮ್. 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 ಇಷ್ಟೊಂದು ಹೌದು. ಅಗಾಧವಾದ ವ್ಯವಸ್ಥೆ ವಿಭಾಗಗಳಿರೋದ್ರಿಂದ ಹೆಚ್ಚಿನ ಹ್ಮ್. ಕಡೆ ಇನ್ನೂ ಬರಬೇಕಾಗಿದೆ. ತುಂಬ ಹೌದು ಕಡಿಮೆ ಆ, ಹೌದು ಹೌದು. ಜಾಗದಲ್ಲಿ ಇದಿದೆ. ನಾನು ಅನ್ಕೊಂಡಿದ್ದೆ ಬರೀ ಕರ್ನಾಟಕದಲ್ಲಿ ಇದು ಏಕೈಕ ಸಂಸ್ಥೆ ಅಂತ. ಆದ್ರೆ ನಿಮ್ಮಿಂದ ತಿಳಿದು ಬಂತು ಭಾರತದಲ್ಲೇ ಏಕೈಕ. ಯಾಕಂದ್ರೆ ಪ್ರೈವೇಟ್ ನಲ್ಲಿ ಏನೋ ಕಾರ್ಪೊರೇಟ್ ಹಾಸ್ಪಿಟಲ್ ಅವ್ರು ಇಟ್ಕೊಳ್ತಾರೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅತ್ಯಂತ ಉಚಿತವಾಗಿ ಖಚಿತವಾದ ಚಿಕಿತ್ಸೆ ಕೊಡುವಂತಹದ್ದು ಇದು ಏಕೈಕ ಇಡೀ ಭಾರತಕ್ಕೆ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆ ವಿಷಯ. ಇದನ್ನ ಹೌದು. ಈ ಸಂಸ್ಥೆ ಕಟ್ಟಿದ ಮೇಲೆ ನೀವು ಎಷ್ಟು ಪೇಷಂಟ್ಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೀರಿ? ಆಮೇಲೆ ಅದರಿಂದ ಏನ್ ಪ್ರಯೋಜನ ಆಗಿದೆ ತಿಳಿಸಿ. ಇದು ಆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಇಂಡಿಯಾದಲ್ಲೇ ಫಸ್ಟ್ ಸಂಸ್ಥೆ. ಈಗ ಹ್ಮ್. ಬೇರೆ ಬೇರೆ ಕಾರ್ಪೊರೇಟ್ ಹಾಸ್ಪಿಟಲಲ್ಲಿ ಸಣ್ಣ ಸಣ್ಣ ಡಿಪಾರ್ಟ್ಮೆಂಟ್ ಇರ್ಬೋದು. ಇದು ಹ್ಮ್. ಯಾಕೆ ಒಂದೇ ಸಂಸ್ಥೆ, ಒಂದೇ ವಿಭಾಗ ಅಂತ ಹೇಳ್ತೀವಿ? ಪ್ರೈವೇಟಲ್ಲಿ ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಂಟ್ರಾಲಜಿ ಅಂತ ಒಂದು ಹೈದರಾಬಾದಲ್ಲಿದೆ. ಇದು ಹ್ಮ್. ಯಾಕೆ ಹಿಂಗೆ ಹೇಳ್ತೀವಿ ಅಂದರೆ, ಇಲ್ಲಿ ಪ್ರಪಂಚದಲ್ಲಿ ಲಭ್ಯವಿರುವ ಪ್ರತಿಯೊಂದು ಟೆಕ್ನಾಲಜಿ ಇದೆ, ಮತ್ತು ಹ್ಮ್. ಹ್ಮ್. ಪ್ರತಿಯೊಂದು ವ್ಯವಸ್ಥಿತವಾಗಿ ಆಪರೇಷನ್ ಕೂಡ ಆಗುತ್ತೆ. ಹ್ಮ್. ಆ, ಆಮೇಲೆ ಇನ್ನೊಂದು, ಹಾಗಾಗಿ ಇದು ಒಂದು ಕಂಪ್ಲೀಟ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಹ್ಮ್. ಹ್ಮ್. ಈಗ ಇದು 4 ವರ್ಷ ಹಳೆಯದು. ಇದು ಇನ್ನೊಂದು ಹ್ಮ್. ಏನು ಮಾಡಿದೀವಿ ಅಂದರೆ, ಇದನ್ನು ಪಬ್ಲಿಕ್ ಪ್ರೈವೇಟ್ ಫಿಲಾಂಥ್ರಫಿ ಮಾಡೆಲ್ ಅಂತ 4 ವರ್ಷ ಡಿಫೈನ್. ಹಳೇದನ್ಬೇಡಿ, 4 ವರ್ಷದ ಮಗು ಅಂತ ಹೇಳಿ. 4 ವರ್ಷದ. ಓಡಕ್ಕೆ ಪ್ರಾರಂಭ ಮಾಡಿರೋ ಮಗು ಅಂತ. ಕರೆಕ್ಟ್ ಕರೆಕ್ಟ್. ಆಮೇಲೆ ಓಕೆ. ಏನಾಗುತ್ತೆ, 4 ವರ್ಷದಲ್ಲಿ ಸುಮಾರು 2 ಲಕ್ಷ ಫುಟ್ ಫಾಲ್ಸ್ ಅಂತ ಹೇಳ್ತೀವಿ. ಫ್ರೆಶ್ ಓ ಪೇಷಂಟ್ಸ್ ಇರ್ಬೋದು, ಓ ವಾಪಸ್ ಓ. ತೋರಿಸಿರೋರು ಇರ್ಬೋದು, ಹ್ಮ್. ಅಥವಾ ಅಡ್ಮಿಟ್ ಆಗಿರೋರು, ಇದೆಲ್ಲ ಫುಟ್ ಫಾಲ್ಸ್ ಅಂತ ಹೇಳ್ತೀವಿ. ಹ್ಮ್. ಅಷ್ಟು ಹ್ಮ್. ಜನಕ್ಕೆ ಸಹಾಯ ಆಗಿದೆ. ಆಮೇಲೆ ಹ್ಮ್. ಇದು ಇನ್ನೊಂದು ವೈಶಿಷ್ಟ್ಯತೆ ಏನಂದರೆ, ಇದು ಒಂದು ವಿನೂತನ ಪ್ರಯೋಗ ದೇಶದಲ್ಲಿ. ಇದು ಹ್ಮ್. ಸರ್ಕಾರಿ ಸ್ವಾಮ್ಯದಾದ್ರೂ ಇದಕ್ಕೆ ಹ್ಮ್. ಪಬ್ಲಿಕ್ ಪ್ರೈವೇಟ್ ಫಿಲಾಂಥ್ರಫಿ ಮಾಡಲ್ ಅಂತ ಒಂದು ಹೆಸರು ಕೊಟ್ಟಿದ್ದೀವಿ ನಾವು, ಪಾರ್ಟ್ನರ್ಶಿಪ್ ಮಾಡಲು. ಹಾ. ಸೊ ಓಕೆ. ದಾನಿಗಳು, ಸ್ನೇಹಿತರು, ನಮ್ಮ ಸಾಹುಕಾರರು, ಪೇಷಂಟ್ಸು, ಮತ್ತೆ ಬೇರೆ ಬೇರೆ ರತನ್ ಟಾಟಾ ಅವರು ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ ಅಲ್ವಾ? ಇಲ್ಲ, ಅವ್ರು ಪ್ರಾಮಿಸ್ ಮಾಡಿದ್ರು. ನಾನು ನಿಮ್ಯಾನ್ಸ್ ಹೌದು. ಕ್ಯಾಂಪಸ್ಗೆ ಇನ್ನೂ ಕೊಡಲಿಲ್ಲ. ಇನ್ನೊಂದು ಹೊಸ ಓಕೆ ಕ್ಯಾಂಪಸ್ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಓಕೆ ಓಕೆ. ಬಟ್ ಅದಕ್ಕೆ ಅದೇನಾಗಿದೆ, ಇಲ್ಲಿ ನಮ್ಮ ಪೇಷಂಟ್ಸು, ರಿಚ್ ಫ್ರೆಂಡ್ಸು, ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ರಿಚ್ ಅಧಿಕಾರಿಗಳು, ಅವ್ರವ್ರ ವ್ಯವಸ್ಥೆ ಹ್ಮ್. ಎಲ್ಲ ಸೇರಿ ಹ್ಮ್. ಸುಮಾರು
ಇವತ್ತಿನವರೆಗೆ 32 ಕೋಟಿ ದಾನದ ರೂಪದಲ್ಲಿ CSR ರೂಪದಲ್ಲಿ ತಗೊಂಡು ಹ್ಮ್ ಕಟ್ಟಿದ್ದೀವಿ. ಮತ್ತು ಹ್ಮ್ 16 ಕೋಟಿ ಕಟ್ಟಲಿಕ್ಕೆ ಸರ್ಕಾರದಿಂದ ವ್ಯವಸ್ಥೆ ಬಂದಿದೆ. ಇದೊಂದು ಹ್ಮ್ ಸರ್ಕಾರಿ ಸಂಸ್ಥೆ. ಹ್ಮ್ ಇನ್ನೊಂದು ಏನಾಗಿದೆ ಅಂದರೆ, ಈಗ ಬೇರೆ ಹಾರ್ಟ್ದು ಟ್ರೀಟ್ಮೆಂಟ್ ನಮಗೆ ಗೊತ್ತಿರ್ಬೋದು, ಮ್ಯಾಕ್ಸಿಮಮ್ ಅಂದರೆ ಒಂದು 15-14 ಲಕ್ಷಕ್ಕೆ ಮುಗಿದೋಗ್ಬಿಡುತ್ತೆ. ಕಿಡ್ನಿದಂದ್ರೂ ಹೌದು ಒಂದು 10-15 ಲಕ್ಷಕ್ಕೆ ಮುಗಿದೋಗುತ್ತೆ. ನಮ್ಮಲ್ಲಿ ಹೌದು ಟ್ರೀಟ್ಮೆಂಟ್ ಶುರುವಾಗದೇ ಒಂದು 2-2.5 ಲಕ್ಷದಿಂದ ಪ್ರೈವೇಟಲ್ಲಿ. ಹೌದು ಹಾಗಾಗಿ ಹೌದು ಇದಕ್ಕೆ ಬಹಳ ಮಹತ್ವ ಇದೆ. ಅಲ್ಲ, ಆಮೇಲಿಂದ ನೀವು 2.5 ಲಕ್ಷ ಅಂತೀರಲ್ಲ, ನಮ್ಮ ಯಜಮಾನ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ನಾನು ಡೆಲ್ಲಿಗೆ ಹೋದ್ರೆ 50 ಲಕ್ಷ ಅಂತಂದ್ರು. 50 ಲಕ್ಷದಿಂದ 1 ಕೋಟಿ ಇತ್ತು. ಆಮೇಲೆ ಚೆನ್ನೈಗೆ ಬಂದ್ರೆ ಅಲ್ಲಿ 36 ಲಕ್ಷ ಅಂತಂದ್ರು. ಹಾಗಾಗಿ ಆ ಲಕ್ಷ ಕೋಟಿಗಳ ಲೆಕ್ಕ ಇಲ್ದಷ್ಟು ಲಿವರ್ ಭಗವಂತನ ಟ್ರಾನ್ಸ್ಪ್ಲಾಂಟ್ಗೆ. ಸರ್ಕಾರದಿಂದ ಸಹಾಯ, ಭಗವಂತನ ಕೃಪೆ ಎಲ್ಲ ಸೇರಿ ಈಗ ನಾವು ಹ್ಮ್ ಹ್ಮ್ ಪೇಷಂಟ್ಗಳಿಗೆ ಪ್ರಾಬಬ್ಲಿ ಉಚಿತವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದ್ದೀವಿ. ವಾವ್ ವಾವ್ ಅದಕ್ಕೊಂದು ವಾವ್ ವಾವ್ ವ್ಯವಸ್ಥೆ ವಾವ್ ವಾವ್. ಕಲ್ಪಿಸಿದ್ದೀವಿ. ಹಾ ಅದು ನಾವು ಮಾಡೋಂಥದ್ದು ಏನಿಲ್ಲ, ಎಲ್ಲ ವ್ಯವಸ್ಥೆ ಸಮಾಜದಲ್ಲಿ ಇದೆ, ಎಕ್ಸಿಸ್ಟಿಂಗ್ ಸಿಸ್ಟಮ್ ಇದೆ, ಅದನ್ನು ಒಟ್ಟು ಹಾಕಿದ್ದೀವಿ. ಇದೊಂದು ಅಲ್ಲ, ಹೊಸ ಒಂದು ತಮಾಷೆಗೆ ಒಂದು ಹೇಳ್ತೀನಿ. ಆ, ಉಚಿತವಾಗಿ ನೀವೇನೋ ಕೊಡ್ತೀರಿ, ಆದ್ರೆ ಕುಡಿದು ಲಿವರ್ ಹಾಳು ಮಾಡ್ಕೊಂಡು ಬಂದು ಉಚಿತ ತಗೊಳ್ತಾರೆ. ಕುಡಿಯೋಕ್ಕೆ ಖರ್ಚು ಮಾಡಿರ್ತಾರೆ, ಇಲ್ಲಿ ಖರ್ಚಿಲ್ದೆ ಇಲ್ಲ ಚಿಕಿತ್ಸೆ ಇಲ್ಲ ಅದು ಇಲ್ಲ ಸಿಕ್ಕತ್ತೆ. ಇಲ್ಲ ಮೇಡಮ್, ಇದು ಅದೇನಾಗುತ್ತೆ. ತಮಾಷೆ ಅಲ್ಲ, ತಮಾಷೆಗೆ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ಒಳ್ಳೆ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಏನಾಗುತ್ತೆ, ಕುಡ್ದು ಲಿವರ್ಗೆ ಹಾಳಾಗೋಂಥದ್ದು ಒಂದು ಬರೀ 40% ಮಾತ್ರ. ಓಕೆ ಬೇರೆ ಓಕೆ. ಕಂಜನೈಟಲ್ ಕಾಸಸ್ ಇರ್ತದೆ, ಆಮೇಲಿಂದ ಆಟೋ ಹ್ಮ್ ಇಮ್ಯುನಿಟಿ ಕಾಸಸ್ ಇರ್ತದೆ, ಹೆಪಟೈಟಿಸ್ B, C ಅಂತೆಲ್ಲ ಇರುತ್ತೆ, ಹ್ಮ್ ಆಮೇಲೆ ಹ್ಮ್ ಕ್ಯಾನ್ಸರ್ಸ್ ಇರುತ್ತೆ, ಸೋ ಮೆನಿ ಅದರ್ ಹೌದು ಥಿಂಗ್ಸ್ ವಿಲ್ ಬಿ ದೇರ್. ಸೊ ಹೌದು ಹಾಗಾಗಿ ಹೌದು ಹೌದು. ಆ, ಎಲ್ಲೊಂದ್ ಕಡೆ ಆ, ಹ್ಮ್ ಇದೊಂದು ವ್ಯವಸ್ಥೆ ಕ್ರಿಯೇಟ್ ಮಾಡುವಾಗ ನಮಗೆ ಗೊತ್ತಾಗ್ಲಿಲ್ಲ, ಇದನ್ನ ಸ್ಥಾಪಿಸುವಾಗ ಹ್ಮ್ ಗೊತ್ತಾಗ್ಲಿಲ್ಲ. ಸ್ಥಾಪಿಸುವಾಗ ಅನ್ಸುತ್ತೆ ಈ ಹ್ಮ್ ಲಿವರ್ ಟ್ರಾನ್ಸ್ಪ್ಲಾಂಟ್ 40 ಲಕ್ಷದ ಉಚಿತವಾಗಿ ಆಗ್ತದೆ. ಮೇಜರ್ ಪ್ಯಾಂಕ್ರೆಟಿಕ್ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್ ಇಂಥದ್ದೆಲ್ಲ ನಾವೇನು ಹೌದು ಮಾಡ್ತೀವಿ, ಹೌದು ಹೌದು. ಹಾ ಇದು ಕೂಡ 25-30 ಲಕ್ಷದಲ್ಲಿ ಆಗೋಂಥದ್ದು BPL ಕಾರ್ಡ್ದಾರರಿಗೆ ಉಚಿತವಾಗುತ್ತೆ, ಥ್ಯಾಂಕ್ಸ್ ಟು ಹಾ ಗೌರ್ಮೆಂಟ್ ಇನ್ಶೂರೆನ್ಸಸ್. ಮತ್ತು ಕೆಲವೊಂದು ಜಾತಿಯವ್ರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂತ ಕಡೆಯಿಂದೆಲ್ಲ ಹ್ಮ್ ಉಪಯೋಗ ಆಗಿ ಫ್ರೀ ಆಗುತ್ತೆ. ಹ್ಮ್. ಇನ್ನೊಂದು ಈ ಮಹತ್ವ ಏನಂದ್ರೆ, ಆಮೇಲೆ ಆರೋಗ್ಯ ಏನು ಏನು ಭಾರತಿಯಲ್ಲಿ 5 ಲಕ್ಷ ರೂಪಾಯಿ ಕೂಡ ಬರುತ್ತಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹೌದು ಇಂದ. ಹೌದು. ಈಗ ಇನ್ನೊಂದು ವ್ಯವಸ್ಥೆ ಏನಂದ್ರೆ, ಏನೂ ಕಾರ್ಡ್ ಇಲ್ದಲೆ ಅರ್ಬನ್ ಹ್ಮ್ ಪುವರ್, ಈಗ ಹ್ಮ್. ನಗರಗಳಲ್ಲಿರುವ ಬಡವರು ಅಂತ ಇರ್ತಾರೆ, ಅವ್ರು BPLಗೂ ಸೇರಲ್ಲ, ಹೌದು APLಗೂ ಹೌದು ಸೇರಲ್ಲ. ಹೌದು ಹೌದು ಹೌದು. ಅಂಥವ್ರಿಗೆ ಏನಾಗುತ್ತೆ, ಹೊರಗಡೆ 10 ಲಕ್ಷಕ್ಕೆ ಆಗೋದು ಇಲ್ಲಿ 1 ಲಕ್ಷ, 1/10 ಆಫ್ ದ ಕಾಸ್ಟ್. ಓಕೆ. ಹೊರಗಡೆ 40 ಲಕ್ಷಕ್ಕೆ ಆಗೋ ಲಿವರ್ ಟ್ರಾನ್ಸ್ಪ್ಲಾಂಟ್ ನಾವು 4 ಲಕ್ಷ ಚಾರ್ಜ್ ಮಾಡ್ತೀವಿ. ಏನು ಓ, BPL ಕಾರ್ಡ್ ಏನು ಇಲ್ದೇ ಇರೋರಿಗೆ. ಅಲ್ಲ, 4 ಲಕ್ಷ ಅಂತಂದ್ರೆ ಪರವಾಗಿಲ್ಲ, ಅವ್ರು ಹೇಗಾದ್ರೂ ಇದು ಮಾಡ್ಬೋದು. ದಟ್ ಹೌದು. ಇಸ್ ಜೀವ ಉಳಿಯುತ್ತಲ್ಲ. ಈ ಆಮೇಲೆ ಇನ್ನೊಂದು ಏನು, ಈಗ ಮಾಡ್ತಾ ಮಾಡ್ತಾ ಏನಾಗಿದೆ, ಹಿಂದೆ ಎಲ್ಲ ನಾವು ತುಂಬ ಖುಷಿ ಪಡ್ತಾ ಇದ್ವಿ, ನಾವು ಫ್ರೀ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೆಮ್ಮೆ ಪಡ್ತಾ ಇದ್ವಿ. ಈಗ ಹ್ಮ್. ಬರ್ತಾ ಬರ್ತಾ ಏನಾಗ್ತಾ ಇದೆ, ಸಮಾಜದಲ್ಲಿ 25 ಜನ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಕಾಯ್ತಾ ಇದ್ರೆ ಒಬ್ಬನಿಗೆ ಲಿವರ್ ಸಿಗೋದು, ಇನ್ನು 24 ಜನಕ್ಕೆ ಏನೂ ಆಗುತ್ತೆ, ಅದು ಸಿಗಲ್ಲ. ಹುಷಾರಂತೂ ಆಗಲ್ವೇ. ICUಗಳಿಗೆ ಹೋಗಿ ಪ್ರತಿ ICUಗೆ 5 ಲಕ್ಷ ಖರ್ಚು ಮಾಡಿ ಒಂದು 10 ಬಾರಿ ಅಡ್ಮಿಟ್ ಆಗಿ ಮನೆ ಮಠ ಹ್ಮ್. ಎಲ್ಲ ಮಾರಿ ಮನೆಯೆಲ್ಲ ಬಡತನ ಆಗಿ ಅವರು ಸತ್ತೋಗ್ತಾ ಇದ್ರು. ಅಯ್ಯೋ, ಈಗ ಹೌದು. ನಾವು ಲಿವರ್ ಟ್ರಾನ್ಸ್ಪ್ಲಾಂಟಿನ ಹೆಮ್ಮೆ ಅನ್ಕೊಳ್ಳೋ ಬದಲು ನಮ್ಗೆ ಈಗ ಅರ್ಥ ಆಗಿದ್ದೇನೆಂದ್ರೆ, ಹ್ಮ್. ಅಟ್ಲೀಸ್ಟ್ ಪೇಷಂಟ್ ರೋಗಿನ ಸೇವ್ ಮಾಡೋಕ್ಕಾಗದಿದ್ರು ಆ ಮನೆ ಮಠಗಳನ್ನ ನಾವು ಸೇವ್ ಮಾಡ್ತಾ ಇದ್ದೀವಿ. ಓ ವೆರಿ ಹೈ ಅಂಡ್ ಇಂಟೆನ್ಸಿವ್ ಓ, ಕೇರ್ ವ್ಯವಸ್ಥೆ ಹೌದು ಹೌದು ಹೌದು, ಮಾಡಿ. ಕುಟುಂಬದವ್ರಿಗಾದ್ರೂ ಉಪಯೋಗ ಆಗತ್ತೆ. ಹೌದು, ಹೌದು, ಇಲ್ಲಿ ಎರಡು ನಿಜ. ಥರ ಇರುತ್ತೆ, ರೋಗಿ ಸಾಯ್ತಾನೆ, ಹ್ಮ್. ಆರೋಗ್ಯ ಆರ್ಗನ್ ಸಿಗ್ದಲೆ ಕುಟುಂಬನ ಸತ್ತೋಗ್ತದೆ. ಸೊ ನಾವು ವಿ ಹೌದು ಟೇಕ್ ಹೌದು. ಸೋಷಿಯಾಲಜಿಕಲಿ ವಿ ಟೇಕ್ ಪ್ರೈಡ್ ಇನ್ ದಟ್. ಹಾ ಅಫ್ಕೋರ್ಸ್ ಏನು ಹಾ. ಮಾಡೋಕ್ಕಾಗಲ್ಲ, ಇದೊಂದು ವ್ಯವಸ್ಥೆ. ಆರ್ಗನ್ ಡೊನೇಷನ್ ಜಾಸ್ತಿ ಆಗ್ತದೆ, ತುಂಬ ಜನಕ್ಕೆ ಸಿಗುತ್ತೆ. ಹ್ಮ್ ಬಟ್ ಹ್ಮ್ ಅಟ್ಲೀಸ್ಟ್ ಈ ಥರ ಆಗೋದ್ರಿಂದ, ಸೊ ಬರೀ ಲಿವರ್ ಟ್ರಾನ್ಸ್ಪ್ಲಾಂಟ್ ನಮ್ಮದು ಬರೀ ಒಂದು 5% ಕೆಲಸ ನಮ್ಮ ವಿಭಾಗದಲ್ಲಿ. ಇನ್ನೂ ಹ್ಮ್ ಬೇರೆ ಹ್ಮ್ ಬೇರೆ ಆ್ಯಸಿಡ್ ಕುಡ್ದಿರೋರಿಗೆ ಅನ್ನನಾಳ ಜಠರ ಬದಲಾಯಿಸ್ತೀವಿ. ಹ್ಮ್ ಆಮೇಲಿಂದ ಚಿಕ್ಕ ಮಕ್ಕಳಲ್ಲಿ ಪೋರ್ಟಲ್ ಹೈಪರ್ಟೆನ್ಷನ್ ಹೇಳ್ತೀವಿ, ಬೇಜರ್ ಶಂಟ್ ಹ್ಮ್ ಸರ್ಜರೀಸ್ ಮಾಡ್ತೀವಿ. ಹ್ಮ್ ಹ್ಮ್ ಆಮೇಲೆ ಲಿವರ್ ಕ್ಯಾನ್ಸರ್ಸ್, ಪ್ಯಾಂಕ್ರೆಟಿಕ್ ಕ್ಯಾನ್ಸರ್ಸ್, ಲ್ಯಾಪ್ರೋಸ್ಕೋಪಿ, ಕರಳ್ ಹ್ಮ್ ಕ್ಯಾನ್ಸರು, ಹೊಟ್ಟೆ ಹ್ಮ್ ಕ್ಯಾನ್ಸರು, ಹ್ಮ್. ಅನ್ನನಾಳದ ಕ್ಯಾನ್ಸರ್, ಇವೆಲ್ಲ ದೊಡ್ಡ ದೊಡ್ಡ ಆಪ್ರೇಷನ್ನು. ಸೊ ಟ್ರಾನ್ಸ್ಪ್ಲಾಂಟ್ ಓ, ಬರೀ ಏನಂದ್ರೆ ಚಾರ್ಮ್ ಮೇಜರ್ ನಮಗೆ. ಮೇಜರ್ ಸರ್ಜರಿ. ಹಾ ಮೇಜರ್ ಹಾ. ತುಂಬ ಇದೆ, 90 ಭಾಗ ಬೇರೆ ಹೌದು ಇದೆ. ಲಿವರ್ ಹೌದು ಹೌದು ಟ್ರಾನ್ಸ್ಪ್ಲಾಂಟ್ ಹೌದು ಚಾರ್ಮ್ ಹೌದು. ಜನಕ್ಕೂ ಒಂಥರ ಕೇಳುವಾಗ ಖುಷಿ ಆಗುತ್ತೆ, ನಮಗೂ ಹ್ಮ್ ಒಂದು ಇದು ಕೊಡುತ್ತೆ. ಬಿಟ್ಟರೆ ಲಿವರ್ ಹ್ಮ್ ಟ್ರಾನ್ಸ್ಪ್ಲಾಂಟ್ ಬಿಟ್ಟು ಮಾಡ್ತಾ ಇರೋ ಹ್ಮ್. ಕೆಲಸ ಬಹಳ ಇದೆ. ಅದಕ್ಕೂ ಹೌದು ಹೌದು. ಎಲ್ಲನೂ ಎಷ್ಟು ವ್ಯವಸ್ಥಿತವಾಗಿ ಇದಾಗಿದೆ. ಇನ್ನೊಂದು ಹ್ಮ್ ವಿನೂತನ ಪ್ರಯತ್ನ ಮಾಡಿದ್ದೀವಿ. ನಮ್ಮದು ಹ್ಮ್ ಗ್ಯಾಸ್ಟ್ರೋಂಟ್ರಾಲಜಿ ಆಸ್ಪತ್ರೆ ಆದರೂ ಕೂಡ ಒಬ್ಬ ಹ್ಮ್. ರೋಗಿ ಒಂದು ಯೂನಿಫಾರ್ಮ್ ಹಾಕಿ ಆ, ಬಂದು ಮಲ್ಕೊಂಡ್ರೆ, ಇಲ್ಲಿ ಹ್ಮ್. ಅವ್ರಿಗೇನಾದ್ರು ಹಾರ್ಟ್ ವ್ಯವಸ್ಥೆ ಬೇಕಂದ್ರೆ ಕಾರ್ಡಿಯಾಲಜಿಸ್ಟ್ ಬೆಡ್ಗೆ ಬರ್ತಾರೆ, ಓಕೆ. ಕಿಡ್ನಿ ಹಾ ಡಾಕ್ಟರ್ ಬೆಡ್ಗೆ ಬರ್ತಾರೆ, ಲಂಗ್ಸ್ ಹಾ. ಡಾಕ್ಟರ್ ಬೆಡ್ಗೆ ಬರ್ತಾರೆ, ಓಕೆ. ಎಂಡೋಕ್ರೈನಾಲಜಿಸ್ಟ್ ಬೆಡ್ಗೆ ಬರ್ತಾರೆ, ಓ, ಪಲ್ಮನಾಲಜಿಸ್ಟ್ ಬೆಡ್ಗೆ ಬರ್ತಾರೆ. ಸೊ 120 ಬೆಡ್ ಆಸ್ಪತ್ರೆ ಆದರೂ ಕೂಡ ಅಂದ್ರೆ ನಿಮ್ಗೆ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿನೂ ಇದೆ ಅಲ್ಲ ಅಲ್ಲ, ಅಂದಂಗೆ, ಅಂದ್ರೆ ಸುತ್ತು ಇರೋದ್ರಿಂದ. ಹ್ಮ್. ಗ್ಯಾಸ್ಟ್ರೋಎಂಟ್ರಾಲಜಿಗೆ ಬೇಕಾಗಿರುವ ಮಲ್ಟಿ ಸ್ಪೆಷಾಲಿಟಿ ನಮಗೆ ಬರ್ತಾರೆ. ಓ, ಪೇಷಂಟ್ಗೆ ಆಸ್ಪತ್ರೆಗೆ ಹೋಗು, ಓಕೆ. ಸೋಮವಾರ ಬಾ, ಮಂಗಳವಾರ ಬಾ, ಈ ಥರ ಪದ್ಧತಿ ಇಲ್ಲ. ಅದ. ಹಾ ಇದೆಲ್ಲ ಹಾ. ಮಾಡಿರೋದ್ರಿಂದ ಏನಾಗುತ್ತೆ, ಎಲ್ಲೂ ನಿಮಗೆ 120 ಬೆಡ್ ಆಸ್ಪತ್ರೆ ಆದರೂ ಕೂಡ ಒಂದು ಟ್ರಾಲಿ ಅಡ್ಡ ಬರಲ್ಲ, ವೀಲ್ಚೇರ್ ಅಡ್ಡ ಹ್ಮ್ ಬರಲ್ಲ. ಬಿಕಾಸ್ ಎಲ್ಲ ಹ್ಮ್. ಬೆಡ್ಡಲ್ಲೇ ಆಗುತ್ತೆ, ಉಚಿತವಾಗಿ ಆಗುತ್ತೆ. ಐ ಥಿಂಕ್ ಇದೊಂದು ಸಿಸ್ಟಮ್ಯಾಟಿಕ್. ಹ್ಮ್ ಹೊಸ ಪ್ರಯೋಗ. ಯಾಕಂದರೆ ಹ್ಮ್ ನಮಗೆ ಫುಲ್ ಟೈಮ್ ಹಾರ್ಟ್ ಸ್ಪೆಷಲಿಸ್ಟ್ ಬೇಕಾಗಲ್ಲ, ಫುಲ್ ಟೈಮ್ ಹ್ಮ್. ನಮಗೆ ಕಿಡ್ನಿ ಡಾಕ್ಟರ್ ಬೇಕಾಗಲ್ಲ, ಫುಲ್ ಟೈಮ್ ಹೌದು ಲಂಗ್ಸ್ ಹೌದು. ಡಾಕ್ಟರ್ ಬೇಕಾಗಲ್ಲ. ಹ್ಮ್ ಎಲ್ಲೋ ಒಂದು ಕಡೆ ಇದನ್ನೆಲ್ಲ ಮನಗಂಡು ಒಂದು ವ್ಯವಸ್ಥೆ ಹ್ಮ್ ಕ್ರಿಯೇಟ್ ಮಾಡಿ
ಸೊ ಹ್ಮ್ ಈಗ ನಡೀತಾ ಇದೆ ಈಗ ಎಲ್ಲ ಕಡೆ ಹ್ಮ್ ರೋಗಿ ಚಿಕಿತ್ಸೆಗೆ ಜಗಳ ಆದರೆ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಹೊಸ ಗಲಾಟೆಗಳು ಶುರುವಾಗಿದೆ. ಬೆಡ್ ಕೊಡ್ತಾ ಇಲ್ಲ ಅಂತ ಮಾಬಿಂಗ್ ಶುರುವಾಗಿ ಪೊಲೀಸ್ ಕರೆಸಿ ಅದನ್ನ ನಿಲ್ಲಿಸುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟು ಬೆಡ್ ಇದೆ ಸರ್ ನಿಮ್ದು? ನಮ್ದು 112 ಬೆಡ್ ಇದೆ. ಬಟ್ ಓಕೆ. ಮೆಜಾರಿಟಿ ಆಫ್ ದ ಟೈಮ್ಸ್ 10% 13 ಬೆಡ್ ಐಸಿಯು ಆ, ಇದೆ. ಬಟ್ ಎವ್ರಿ ಡೇ ನನಗೆ ನನಗೆ ನೆನಪಾಗುತ್ತೆ, ನಾನು ಜಯದೇವ ಸೇರ್ಕೊಂಡಾಗ 89ಅಲ್ಲೇ 1989ನಲ್ಲಿ 60 ಬೆಡ್ ಇತ್ತು, ಬರೀ 12 ICU ಬೆಡ್ಸ್ ಇತ್ತು. ಈಗ 1000 ಬೆಡ್ಸ್ ಆಗಿದ್ರು ಕೂಡ 250 ICU ಆದ್ರೂ ಸಾಕಾಗಲ್ಲ. ಸಾಕಾಗಲ್ಲ ಯಾಕಂದ್ರೆ ಸರ್ಕಾರಿ ಒಳ್ಳೆ ವ್ಯವಸ್ಥೆಯಲ್ಲಿ. ಚಿಕಿತ್ಸೆಯನ್ನ ಕೊಟ್ರೆ, ಎಲ್ಲಿ ಗುಣಮಟ್ಟದ ಚಿಕಿತ್ಸೆ ಇರುತ್ತೋ ಅಲ್ಲಿ ಜನಸಾಗರ ಬಂದೇ ಬರುತ್ತೆ. ಹಾಗಾಗಿ ಆಮೇಲೆ ನಿಮಗೆ ಬೆಡ್ಸ್ ಬೇಕೇ ಬೇಕು. ಹೌದು, ಆಮೇಲೆ ನಿಜ. ಇನ್ನೊಂದು ಮಹತ್ವ ಏನಂದ್ರೆ ನಮ್ಮ ಹ್ಮ್. ಸಂಸ್ಥೆಗೆ ಜಯದೇವ ಥರ ಹೆಸರಿಟ್ಟಿಲ್ಲ ಇನ್ನು. ಸೊ ಡಾಕ್ಟರ್ಗಳಲ್ಲಿ ಬಿಟ್ಟರೆ ಗೊತ್ತಿಲ್ಲ. ಬಟ್ ಇಲ್ಲಿ ಬರುವಂಥವ್ರು ವೆರಿ ಹೈ ಎಂಡ್ ರೆಫರಲ್ ಪೇಷಂಟ್ಸು. ಹ್ಮ್ ಹ್ಮ್ ವೈದ್ಯರಿಂದ ರೆಫರ್ ಆಗಿ ಹ್ಮ್ ಹಾಸ್ಪಿಟ್ಲ್ಗಳಿಂದ ರೆಫರ್ ಆಗಿ ಬರೋರು. ಎಲ್ಲೂ ಹ್ಮ್. ನಾವು ಪ್ರೊಪಗಂಡ ಮಾಡ್ದಲೆ ಇದು ಮಾಡ್ದಲೆ ಕೂಡ ದಿನಕ್ಕೆ 300 ಹಾ. OPD ಬರುತ್ತೆ. ಓ. ಆಮೇಲೆ ಓ. 4 ವರ್ಷದಲ್ಲಿ 2 ಲ್ಯಾಕ್ ಫುಟ್ ಫಾಲ್ಸ್ ಆಗಿದೆ. ಆ, ಓಕೆ. ಹಾ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಸರ್ಪ್ರೈಸ್ ವಿಸಿಟ್ ಅಂತ ಹೇಳದೆ ಹ್ಮ್. ಬಂದಿದ್ರು. ಅವರು ಓಕೆ. ಖುಷಿಯಾಗಿ ಸುಮಾರು 1 ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡಿದ್ರು. ರೋಗಿಗಳಿಗೆ ಓ. ಕೂಡ ಊಟನೇ ಮಾಡಿದ್ರು. ಓಕೆ. ಮಾಡಿ ಸರಿ ನಮ್ಮ ಸರಿ. ಬ್ಯುಸಿ ಬೆಡ್ಸ್ ಶಾರ್ಟೇಜ್ ಮನೆಗಂಡು 300 ಬೆಡ್ಗೆ ಹೆಚ್ಚಿಸ್ತೀವಿ ಅಂತ ಮಾನ್ಯ ಓಕೆ. ಮುಖ್ಯಮಂತ್ರಿಗಳು, ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ರು ಹಾ. ಎಲ್ಲ ಬಂದಿದ್ರು. ಹ್ಮ್. ಅದೊಂಥರ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಆಯಿತು. ಓಕೆ. ಸೈಲೆಂಟ್ ಆಗಿ ಓಕೆ. ಬಂದು ಸುಮಾರು 30 ರೋಗಿಗಳನ್ನ ನೋಡಿದ್ರು. ಟಾಯ್ಲೆಟ್ ಎಲ್ಲ ಹೋಗಿ ನೋಡಿದ್ರು. ತುಂಬಾ ಹಾ. ಆಶ್ಚರ್ಯಪಟ್ರು. ಯಾಕಂದ್ರೆ ಇಲ್ಲಿ ಇನ್ನೊಂದು ಏನು ಹ್ಮ್. ಮಾಡ್ತೀವಿ, ನಾವು ರೋಗಿಗಳ ಅಟೆಂಡರ್ಸ್ನ ಒಳಗೆ ಬಿಡಲ್ಲ. ಹೌದು ಹೌದು. ಒಂದು ರೆಸ್ಪಾನ್ಸಿಬಲ್ ಅಟೆಂಡರ್ ಅಂತ 2 ಮೊಬೈಲ್ ನಂಬರ್ ತಗೊಳ್ತೀವಿ. ಅವ್ರಿಗೆ ಹ್ಮ್ ಮಾತ್ರ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಕಂಪಲ್ಸರಿ ಕೌನ್ಸಿಲ್ ಮಾಡ್ತೀವಿ. ಸೊ ಹ್ಮ್ ಟಚ್ ವುಡ್ ಸೋಫಾರ್ 2 ಲಕ್ಷ ಜನ ಫುಟ್ಫಾಲ್ ಆದ್ರೂ ಎಲ್ಲಿ ಕೂಡ ಹ್ಮ್ ನಮಗೆ ಮಾತಾಡಿಲ್ಲ, ನಮಗೆ ಗೊತ್ತಿಲ್ಲ, ನಮ್ಗೆ ಎಕ್ಸ್ಪ್ಲೈನ್ ಹ್ಮ್ ಮಾಡಿಲ್ಲ. ಈ ಥರದ ಹ್ಮ್ ವ್ಯವಸ್ಥೆ ಇನ್ನೂ ಬಂದಿಲ್ಲ ಅಷ್ಟು. ಸೊ ಹ್ಮ್ ಎಲ್ಲನೂ ಒಂದು ಹ್ಮ್ ಹ್ಮ್ ವ್ಯವಸ್ಥಿತವಾಗಿ ನಡೀತಾ ಇದೆ. ಆಮೇಲೆ ಹ್ಮ್ ವಿ ಆರ್ ಹ್ಮ್. ಬ್ಲೆಸ್ಡ್ ವಿತ್ ಗ್ರೇಟ್ ಟೀಮ್. ಹಾ. ಆಮೇಲೆ ಮೆಡಿಕಲ್ ಹೌದು. ಸೂಪರಿಂಟೆಂಡೆಂಟ್ ಇದ್ದಾರೆ, CEO ಇದ್ದಾರೆ, ಹ್ಮ್ ಸಾರಿ CMO ಇದ್ದಾರೆ. ಆಮೇಲೆ ನರ್ಸಿಂಗ್ ಹ್ಮ್ ಸೂಪರಿಂಟೆಂಡೆಂಟ್ ಎಲ್ಲ ಒಳ್ಳೊಳ್ಳೆಯವರು ಇದ್ದಾರೆ, ಎಲ್ಲ ಸ್ನೇಹಿತರು ಹ್ಮ್ ಇದ್ದಾರೆ. ಅದು ಹ್ಮ್. ಕ್ಲೆನ್ಲಿನೆಸ್ಸು ಡಿಸಿಪ್ಲಿನ್ ಎಲ್ಲ ಅವ್ರು ನೋಡ್ಕೊಳ್ತಾರೆ. ಹೌದು. ಚಿಕಿತ್ಸೆ PRO ದುಡ್ಡು ತರೋದು ನಾವು ನೋಡ್ಕೊಳ್ತೀವಿ. ಸೊ ಕಂಪ್ಲೀಟ್ ಇಂಟರ್ಫಿರೆನ್ಸ್ ಇಲ್ಲ. ಹೌದು ಎಷ್ಟೊಂದು ಹೌದು. ಬಾರಿ ಯಾವ ಥರ ಡಿಸಿಪ್ಲಿನ್ ಇದೆ ಅಂದರೆ ನನ್ನ ಕೂಡ ಪ್ರಶ್ನೆ ಮಾಡುವಂಥ ಒಂದು ಹ್ಮ್. ಡೈರೆಕ್ಟರ್ನ ಪ್ರಶ್ನೆ ಮಾಡುವಂಥ. ಅಲ್ಲ, ಇದು ಏನಂತಂದ್ರೆ ಟೀಮ್ ವರ್ಕ್ ಇದ್ದ ಹಾಗೆ. ನಾನು ನೋಡಿದ್ದೀನಿ ನಮ್ಮ ಕ್ಯಾಥ್ಲ್ಯಾಬ್ ಅಲ್ಲೂ ಕೂಡ ಟೀಮ್ ವರ್ಕ್. ನಾನು ಕ್ಯಾಪ್ಟನ್ ಇರ್ಬೋದು, ಟೆಕ್ನಿಷಿಯನ್ಸು, ನರ್ಸಸ್ಸು, ಇವರು ಅನಸ್ಥೆಟಿಸ್ಟು ಎಲ್ಲರೂ ಟೀಮ್ ವರ್ಕ್ ಅಲ್ವಾ? ಸೊ ಆ ಟೀಮ್ ವರ್ಕ್ ಅಲ್ಲಿ ನೀವು ವಿರಾಟ್ ಕೊಹ್ಲಿ ತರ ಬ್ಯಾಟಿಂಗ್ ಮಾಡ್ತಾ ಇದ್ದಾರಲ್ಲ, ಅದು ನಮ್ಗೆ ಸಂತೋಷ ಹೌದು, ಅಂತಂದ್ರೆ. ನಾವು ಬರೀ PRO ಕೆಲಸ, ಯಾಕಂತಂದ್ರೆ ದುಡ್ಡು ತರೋದು, ಆಪರೇಷನ್ ಮಾಡೋದಷ್ಟೇ ನಮ್ಮ ಕೆಲಸ. ಉಳಿದಿದ್ದೆಲ್ಲ ನಡೆಸೋದೆಲ್ಲ ಅವ್ರ ಕೆಲಸ, ನಾವು ಇಂಟರ್ಫಿಯರ್ ಆಗಲ್ಲ. ಓಕೆ ಓಕೆ. ಸೂಪರಿಂಟೆಂಡೆಂಟ್ಗೆ ಡೈರೆಕ್ಟರ್ನ ಕ್ವಶನ್ ಮಾಡೋಕೆ ಹಕ್ಕು ಕೂಡ ಇದೆ. ಸರಿ, ಈಗ ಎಷ್ಟು ಆಪರೇಷನ್ ಥಿಯೇಟರ್ಗಳಿದೆ ಮತ್ತೆ ಯಾವ್ಯಾವ ನಮ್ಗೆ ತರದ್ದು ಚಿಕಿತ್ಸೆಗಳ ನಮಗೆ ಫೆಸಿಲಿಟಿ ಸುಸಜ್ಜಿತವಾದ ವೆರಿ ಹೈ ಎಂಡ್, ತುಂಬಾ ಪ್ರಪಂಚದಲ್ಲೇ ಹೈ ಎಂಡ್ ಟೆಕ್ನಾಲಜಿ 4 ಆಪರೇಷನ್ ಥಿಯೇಟರ್ ಇದೆ. ವರ್ಲ್ಡ್ ಕ್ಲಾಸ್, ವರ್ಲ್ಡ್ ಕ್ಲಾಸ್. ವರ್ಲ್ಡ್ ಕ್ಲಾಸ್, ವರ್ಲ್ಡ್ ಕ್ಲಾಸ್ ಹ್ಮ್ ವಿಚ್ ಇಸ್ ಬೆಟರ್ ದೆನ್ ಎನಿ ಕಾರ್ಪೊರೇಟ್ ಹಾಸ್ಪಿಟಲ್. 4 ಆಪರೇಷನ್, ನಮ್ಮ ದಾನಿಗಳಿಗೆ ಹ್ಮ್. ಥ್ಯಾಂಕ್ಸ್ ಹೇಳಬೇಕು. ಆಪರೇಷನ್ ಥಿಯೇಟರ್ ಇದೆ. ಆಮೇಲೆ ನಾಲ್ಕು. ಹೌದು, ನಾಲ್ಕು. ಹ್ಮ್ 4 ಆಪರೇಷನ್ ಥಿಯೇಟರ್ ಇದೆ. ಅದು ಒಂದು ಆಪರೇಷನ್ ಥಿಯೇಟರ್ನ ತುಂಬ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ ಮಾಡೋಕ್ಕೆ ಅದೊಂದು ಹ್ಮ್ ಎಂಡೋಸ್ಕೋಪಿ ಥಿಯೇಟರ್ಗೆ ಕನ್ವರ್ಟ್ ಮಾಡಿದ್ದೀವಿ. ಹ್ಮ್ ಇನ್ನೊಂದು, ಈಗ ಹಾರ್ಟ್ಗೆ ನೀವು ಕ್ಯಾಥ್ಲ್ಯಾಬ್ ಮಾಡ್ತೀರಿ, ಹಾರ್ಟ್ಗೆ ನೀವು ಆಂಜಿಯೋ ಮಾಡ್ತೀರಿ. ನಮ್ಮಲ್ಲಿ ಕೂಡ ಹ್ಮ್ ಪ್ಯಾಂಕ್ರಿಯಾಸ್ ಬ್ಲೀಡಿಂಗ್ಗೆ ತುಂಬ ಲೈಫ್ ಸೇವಿಂಗ್ ಹ್ಮ್ ಆಂಜಿಯೋಗ್ರಾಫ್ಸ್, ಹ್ಮ್ ಪ್ಯಾಂಕ್ರಿಯಾಸ್ಗೆ, ಲಿವರ್ಗೆಲ್ಲ ಮಾಡ್ತೀವಿ. ಮತ್ತು ಹ್ಮ್. ಲಿವರ್ಗೆ ಕೆಲವೊಮ್ಮೆ ನಾವು ಲಿವರ್ ಒಳಗಡೆ ನಾವು ಕೀಮೊಥೆರಪಿ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಅದು ಹೌದು ಕೂಡ ಹೌದು. ಮಾಡ್ತೀವಿ. ಹಾಗಾಗಿ ನಮ್ಮಲ್ಲಿ ಕೂಡ ಒಂದು ಮಿನಿ ಕ್ಯಾಥ್ಲ್ಯಾಬ್ ಇದೆ. ಆ ಓಕೆ. ಕ್ಯಾಥ್ಲ್ಯಾಬ್ನ ಹಾ. 2.5 ಕೋಟಿ ಡೊನೇಷನ್ ಕೊಟ್ಟಿದ್ದಾರೆ. ಸೊ ಓ. ಈಗ ಓ. ನೋಡ್ತಾ ಇದ್ರೆ ನಮ್ಮ ತುಂಬಾ ಸಂಸ್ಥೆಯಲ್ಲಿ ಸಂತೋಷ. ಸ್ಪೆಷಲ್ ವಾರ್ಡ್ 2.5 ಕೋಟಿ ಡೊನೇಟೆಡ್, ಓ. 4 ಆಪರೇಷನ್ ಥಿಯೇಟರ್ ಆಲ್ಮೋಸ್ಟ್ 4 crores ಡೊನೇಟೆಡ್. ಹ್ಮ್. ಚಾರಿಟಿ ಶುಡ್ ಬಿಗಿನ್ ಅಟ್ ಹೋಮ್ ಅಂತ ನಮ್ಮ ಫ್ಯಾಮಿಲಿ ಕೂಡ ಒಂದು ಸಣ್ಣ ದಾನ ಮಾಡಿದೆ. ಬಿಕಾಸ್ ಓ. ಬೇರೆಯವ್ರು ತುಂಬಾ ಕೇಳಲಿಕ್ಕೆ ಸಂತೋಷ. ಸುಲಭವಾಗುತ್ತೆ ಅಂತ ವಿ ವೆರಿ ನೀಡ್ ನೈಸ್, ದಟ್. ವೆರಿ ನೈಸ್, ವೆರಿ ನೈಸ್. ಆಮೇಲೆ ಎಲ್ಲ ಲಿಫ್ಟ್ಗಳು ಕೂಡ ದಾನಿಗಳು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಂಟರ್ನ್ಯಾಷನಲ್ ಲಿಫ್ಟ್ಸೇ ಹಾಕಿದ್ದೀವಿ. ಆಮೇಲೆ ಹ್ಮ್ ಒಬ್ಬರು ದಾನಿ ಬಂದು ನಮ್ಮದು OPD ಬ್ಲಾಕ್ ದಾನ ಮಾಡಿದ್ದಾರೆ. ಅದೊಂದು ಹ್ಮ್ 3.5 ಕೋಟಿ ಖರ್ಚು ಮಾಡಿ. ಹ್ಮ್ ಆಮೇಲೆ ಹ್ಮ್ ಕ್ಯಾಥ್ಲ್ಯಾಬ್ 2.5 ಕೋಟಿ ಒಬ್ಬರು ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಆಮೇಲೆ ಅದರೊಳಗಿರೋ CT ಸ್ಕ್ಯಾನ್ 4.5 ಕೋಟಿ 128 ಸ್ಲೈಸ್ ದಾನ ಮಾಡಿದ್ದಾರೆ. ಹ್ಮ್ 3 ಆಂಬ್ಯುಲೆನ್ಸಸ್ಸು ಬೇರೆ ಬೇರೆಯವರು ದಾನ ಮಾಡಿದ್ದಾರೆ. ಹ್ಮ್ ಆಮೇಲಿಂದ ನಮ್ಮ CSSD 2.5 ಕೋಟಿ ದಾನ ಮಾಡಿದ್ದಾರೆ. ಹೀಗಾಗಿ ಹ್ಮ್. ಎಲ್ಲೆಲ್ಲಿ ಕ್ರಿಟಿಕಲ್ ಅಂಶ ಇದೆ ಅದೆಲ್ಲ ಹಾ. ದಾನದಿಂದ ಬಂದಿದೆ. ಓ. ತುಂಬಾ ಹಾಗಾಗಿ ಸಂತೋಷ. ಯಾವುದಾದ್ರೂ ಅನಸ್ತಿಷಿಯಾ ಲೈಟ್ ಇರ್ಬೋದು, ಟೇಬಲ್ ಇರ್ಬೋದು, ಏನಾದರೂ ಒಂದು ಎನಿ ಎಕ್ವಿಪ್ಮೆಂಟ್ ತಗೊಂಡ್ರೆ ಪ್ರಪಂಚದಲ್ಲಿ ವೆರಿ ಹೈ ಎಂಡ್ ಸ್ಪೆಸಿಫಿಕೇಶನ್, ಹೈ ಎಂಡ್ ಟೆಕ್ನಾಲಜಿ ಏನಿದೆ ಅದೆಲ್ಲ ಹ್ಮ್. ನಮ್ಮ ಕಡೆ ಇದೆ. ಓ. ಹ್ಮ್ ತುಂಬಾ ತುಂಬಾ ಸಂತೋಷ ಸರ್. ಯಾಕಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಂಥ ಮಾದರಿಯಾದಂಥ ಆಸ್ಪತ್ರೆ ಇರೋದು ಆ, ಬಹಳ ಬಹಳ ವಿರಳ. ಆಮೇಲೆ ಇಷ್ಟು ಅದ್ಭುತವಾಗಿ ಆ ಪೇಷಂಟ್ಗಳಿಗೆ ಗಮನ ಕೊಟ್ಟು ಚಿಕಿತ್ಸೆ ಕೊಡೋದು ಕೂಡ ಬಹಳ ವಿರಳ. ಈಗ ಎಲ್ಲಿ ಹೋದಲ್ಲೆಲ್ಲ ನಮ್ಮ ರಿಲೇಷನ್ನೇ ಅಮೇರಿಕಾನಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ 4 ಕೋಟಿ ಬಿಲ್ ಮಾಡಿದ್ದಾರೆ.
ಸೊ ಇಲ್ಲಿ ಉಚಿತವಾಗಿ 4 ಲಕ್ಷಕ್ಕೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸಿಕ್ಕತ್ತೆ ಅಂದರೆ ಇದು ನಿಜವಾಗ್ಲೂ ಆಶ್ಚರ್ಯ. ನಾನು ಟ್ರಾನ್ಸ್ಪ್ಲಾಂಟ್ ಕಮಿಟಿಯಲ್ಲಿ ನಾನು ಕೂಡ ಒಬ್ಬ ಮೆಂಬರು. ಒಂದ್ಸಲ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟು, ಕೇವಲ 37 ವರ್ಷದವರು, ಅವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಬಂದಿದ್ರು. ನಾನು ಏನಂತ ಕೇಳಿದೆ, ಹೆಪಟೈಟಿಸ್ ಇರಲಿಲ್ಲ, ಆಲ್ಕೋಹಾಲು ಅಂತ ಕೇಳಿದಾಗ ಯಾವಾಗ ಶುರು ಮಾಡಿದ್ರಿ ಅಂದರೆ, ನಾನು ಕಾಲೇಜಲ್ಲಿ ಇದ್ದಾಗಲೇ ಶುರು ಮಾಡಿದೆ, ಇಂಜಿನಿಯರಿಂಗ್ ಕಾಲೇಜ್ ಅಂದರು. ಯಾರು ಕೊಡ್ತಾ ಇದ್ದಾರೆ ಅಂದರೆ ಅತ್ತೆ ಕೊಡ್ತಾ ಇದ್ದಾರೆ ಅಂತ. 52 ವರ್ಷದ ಅತ್ತೆ ಕೊಡ್ತಾ ಇದ್ದಾರೆ. ನಾನು ನನ್ನ ಮಗಳಿಗೆ ಅಂದೆ, ಅಲ್ಲ ಕಣೆ, ಇದೇನು ಕರ್ಮ, ಹೆಣ್ಣು ಹೆತ್ತವ್ರಿಗೆ ಮದುವೆ ಮಾಡಬೇಕು, ವರದಕ್ಷಿಣೆ ಕೊಡಬೇಕು, ವರಪೂಜೆ ಮಾಡಬೇಕು, ಅದ್ರ ಜೊತೆಗೆ ಲಿವರು ಕೊಡ್ಬೇಕಾಗ್ತಲ್ಲ, ಹೌದು ಹೌದು. ಇದೇನು ಕರ್ಮ ಅಂತಂದೆ. ಅದಕ್ಕೆ ನನ್ನ ಮಗಳಂದ್ಲು, ಅಮ್ಮ ನೀನು ಬರೀ ಒಳ್ಳೆಯವ್ರ ಜೊತೆಗೆ ಇರ್ತೀಯ, ನಿನಗೆ ಗೊತ್ತಿಲ್ಲ, ಈಗ ಹೆಣ್ಮಕ್ಳು ಕುಡಿಯೋಕೆ ಶುರು ಮಾಡ್ಬಿಟ್ಟಿದ್ದಾರೆ, ಇನ್ನು 10 ವರ್ಷಕ್ಕೆ ಅತ್ತೆನೂ ಇರಲ್ಲ, ಕತ್ತೆನೂ ಇರಲ್ಲ, ಲಿವರ್ ಕೊಡಕ್ಕೆ ಆಗಲ್ಲ ಅಂತ. ಯಾರು ಅಂತ ಇರಲ್ಲ ಅಂತ. ಸಮಯದಲ್ಲಿ ನೀವು ಯಾವ ಥರದ ಲಿವರ್ನ ಇಲ್ಲ ಬಳಸ್ಬೋದು? ಇಲ್ಲ ಇಲ್ಲ ಕೆಡವರ್ನ ಅದಕ್ಕೆ ಬಳಸಕ್ಕಾಗತ್ತಾ? ಇಲ್ಲ ಇಲ್ಲ ಅದಕ್ಕೆ ಏನ್ ಮಾಡಿದೀವಿ, ನಮ್ಗೆ ಈಗ 10 ಎಕರೆ ಜಮೀನ್ ಬಂದಿದೆ ಇಲ್ಲಿ, ನಿಮ್ಹಾನ್ಸ್ ಪಕ್ಕದಲ್ಲಿ. ಈಗ ನಮ್ಮ ಚಿಂತನೆ ಏನಂದ್ರೆ, ಸರ್ಕಾರದಲ್ಲಿ ಮೊದಲನೇ ಬಾರಿಗೆ ಎಲ್ಲ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಕ್ಕೆ ಒಂದು ಸಂಸ್ಥೆ ಕಟ್ತಾ ಇದೀವಿ. ಇದೇ ಸಂಸ್ಥೆಗೆ ಓಕೆ. 10 ಎಕರೆ ಜಾಗ ಮಲ್ಟಿ ನಿಮ್ಹಾನ್ಸ್ ಆರ್ಗನ್. ಪಕ್ಕದಲ್ಲೇ, ಹಾ, ಓಕೆ. ನಿಮ್ಹಾನ್ಸ್ ಹಾ, ಪಕ್ಕದಲ್ಲೇ ಇದೆ. ಹಾ. ಏನಕ್ಕಂತ ನಿಮ್ಹಾನ್ಸ್ ಪಕ್ಕದಲ್ಲಿ ಮಾಡ್ತಾ ಇದೀವಿ ಅಂದ್ರೆ, ಈಗ ನಿಮ್ಹಾನ್ಸ್ ಇದು ನ್ಯೂರೋ ಟ್ರಾಮಾ ಸೆಂಟ್ರು. ನಾವಲ್ಲಿ ಹೌದು ಒಂದು ಟರ್ಮಿನಲ್ ಕನಸಿದು, ಟರ್ಮಿನಲ್ ಬ್ರೈನ್ ಹೌದು. ಕೇರ್ ಐಸಿಯು ಬ್ರೇನ್ ಅಂತ ಮಾಡಿ, ಬ್ರೇನ್ ಡೆತ್ ಆಗಿರುತ್ತೆ. ಹೌದು. ಐಸಿಯು ಅಂತ ಕ್ರಿಯೇಟ್ ಮಾಡಿ, ನಾವು ಅಲ್ಲಿಂದ ರಿಟೈರ್ಡ್ ಪ್ರೊಫೆಸರ್ಸ್ನ ಅಪಾಯಿಂಟ್ ಮಾಡಿ, ಮತ್ತೆ ಹ್ಮ್ ಪೊಟೆನ್ಷಿಯಲ್ ಬ್ರೈನ್ ಡೋನರ್ಸ್ ನಾವು ಅಪಾಯಿಂಟ್ ಮಾಡಿದ್ರೆ, ನಮ್ಮ ಹ್ಮ್ ಸರ್ಕಾರಿ ವ್ಯವಸ್ಥೆಗೆ ಅಟ್ಲೀಸ್ಟ್ ದಿನಕ್ಕೆ ನಾವು 3 ಲಿವರು, ಅಟ್ಲೀಸ್ಟ್ ಹಾ. 6 ಕಿಡ್ನಿ, ಓ. 3 ಲಂಗ್ಸು, 3 ಲಾಟ್, ಈ ಥರ ವ್ಯವಸ್ಥೆ ರೀಚ್ ಆಗೋ ಚಾನ್ಸಸ್ ಇದೆ. ಪಿ ಪಿ ಹ್ಮ್ ಪಿಗೂ ಟ್ರೈ ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದೀವಿ. ಮತ್ತು ಸರ್ಕಾರ ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ಲಾಸ್ಟ್ ವೀಕ್ ಕಳೆದ ವಾರ ಬಂದು ಹ್ಮ್ ಅವರೇನು ಸರ್ಪ್ರೈಸ್ ವಿಸಿಟ್ ಕೊಟ್ಟು ಅವರು ಹ್ಮ್ ಭಾವನಾತ್ಮಕವಾಗಿ ಹೇಳಿದ್ರು ನಾವು ಕಟ್ಕೊಡ್ತೀವಿ ಅಂತ. ಹ್ಮ್ ಇದಾದ್ರೆ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಇಂಡಿಯಾ ನೂರ ಹ್ಮ್ ನಲ್ವತ್ತು ಕೋಟಿ ಪಾಪ್ಯುಲೇಷನ್ ಇದೆ. ಹ್ಮ್ ಇಲ್ಲಿ ಏನಾಗ್ತಾ ಇದೆ, ತುಂಬಾ ಆಕ್ಸಿಡೆಂಟ್ ಬ್ರೈನ್ ಡೆತ್ ಆಗುತ್ತೆ. ಎಲ್ಲೋ ಒಂದು ವ್ಯವಸ್ಥೆ ಹ್ಮ್ ಕ್ರಿಯೇಟ್ ಆಗಿಲ್ಲ. ಹೌದು ಅವೇರ್ನೆಸ್ ಹೌದು ಈಗ ಬರ್ತಾ ಇದೆ. ಆ ವ್ಯವಸ್ಥೆನ ಕ್ರಿಯೇಟ್ ಮಾಡಕ್ ನಾವು ಟ್ರೈ ಮಾಡ್ತಾ ಇದೀವಿ ದೇಶದಲ್ಲಿ ಹಾ, ಮೊದಲನೇ ಬಾರಿಗೆ. ಹೌದು. ಬಿಕಾಸ್ ಹ್ಮ್ ಯುರೋಪ್ ಅಂತ ಸಣ್ಣ ಸಣ್ಣ ದೇಶಗಳನ್ನು ಅವ್ರಿಗೆ ಹ್ಮ್ ಬೇಕಾಗಿರೋಕ್ಕಿಂತ ಜಾಸ್ತಿ ಆರ್ಗನ್ ಸಿಗ್ತಾ ಇದೆ. ಅಲ್ಲಿ ಆಪ್ಟ್ ಹೌದು ಔಟ್ ಅಂತ, ಹುಟ್ಟುವಾಗಲೇ ಹೌದು ಎಲ್ಲರೂ ಹೌದು ಡೋನರು, ಅವ್ರು ಬರ್ಕೊಟ್ರೆ ಹೌದು. ಮಾತ್ರ ಡೋನರ್ ಅಲ್ಲ. ನಾನು ಇಂಡಿಯಾದಲ್ಲಿ ಆಪ್ಟ್ ನೈನ್ಟೀನ್ ಇನ್ ಅಂತ. ನೈನ್ಟಿ ಏಟಲ್ಲಿ ಮಿನಸೋಟನಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ ಒಂದು ರೋಡ್ ಆಕ್ಸಿಡೆಂಟ್ ಆದರೆ ಅದು ಚೈನ್ ರಿಯಾಕ್ಷನ್ ನೋಡಿ, 5-6 ಕಾರುಗಳು ಡ್ಯಾಶ್ ಹೊಡ್ಕೊಂಡ್ಬಿಡುತ್ತೆ. ಅವ್ರು ಇಡೀ ರಾತ್ರಿ ಎಲ್ಲ ಒಂದು 10 ರಿಂದ 15 ಟ್ರಾನ್ಸ್ಪ್ಲಾಂಟ್ಗಳು ಮಾಡಿ ಮುಗಿಸ್ತಾ ಇದ್ರು. ಅಂದ್ರೆ ಯಾವ ಭಾಗನೂ ಬಿಡೋದೇ ಇಲ್ಲ. ಕರೆಕ್ಟ್. ಬ್ರೇನ್ ಡೆಡ್ ಆಯ್ತು ಅಂತಂದ್ರೆ ಎಲ್ಲ ಭಾಗನೂ ತಗೊಂಡು ಮಾಡ್ತಾರೆ. ಹೌದೌದು. ಸೊ ನೀವು ಕಣ್ ಹೌದು ಕೊಡ್ಬೋದು, ಹಾರ್ಟ್ ಹೌದು ಕಣ್ ಹೌದು. ಕೊಡ್ಬೋದು, ಹಾರ್ಟ್ ಕೊಡ್ಬೋದು, ಲಿವರ್ ಕೊಡ್ಬೋದು, ಲಂಗ್ಸ್ ಕೊಡ್ಬೋದು, ಸ್ಮಾಲ್ ಇಂಟೆಸ್ಟೈನ್ ಕೊಡ್ಬೋದು, ಬೋನ್ ಕೊಡ್ಬೋದು, ಸ್ಕಿನ್ ಕೊಡ್ಬೋದು, ಕಿಡ್ನಿ ಸರ್, ನಾನು ಕೊಡ್ಬೋದು. ಒಂದು ಮಾತು ಹೇಳ್ತೀನಿ. ನಿಮ್ಮ ವಿಷನ್ನು ಮತ್ತೆ ಮಿಷನ್ ಇದೆ ಅಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ನಿಮಗೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ನಂದು ಒಂದು ಸರ್ವಜ್ಞನ ವಚನ ಹೇಳಬೇಕು. ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಸಕಲದ ಜೀವಾತ್ಮರಿಗೆ ಲೇಸನ್ನ ಬಯಸಿದವನೇ ಮಹಾದೇವ ಸರ್ವಜ್ಞ ಅಂತ. ತುಂಬಾ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ನಮಸ್ಕಾರ. ಧನ್ಯವಾದಗಳು ನಮಸ್ಕಾರ. ಮೇಡಮ್, ಹ್ಮ್. ಧನ್ಯವಾದಗಳು.